ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ಬಹಳನೇ ರುಚಿಯಾಗಿರುವಂತ, ಅಷ್ಟೇ ಗರಿ ಗರಿ ಆಗಿರುವಂತ, ಹೆಲ್ದಿ ಆಗಿರುವಂತ ಹೈ ಪ್ರೋಟೀನ್ ದೋಸೆ ಕೇವಲ 1 ಕಪ್ ಹೆಸರು ಕಾಳಿನಿಂದ ಯಾವ ರೀತಿ ದೋಸೆ ಪ್ರಿಪೇರ್ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ಈ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಚಟ್ನಿ ಮಾಡೀನ್ರಿ. ಅದೇ ರೀತಿ 2 ತರದ ಚಟ್ನಿ ಮಾಡ್ಕೊಂಡೇನ್ರಿ. ಒಂದು ಟೊಮೆಟೊ ಚಟ್ನಿ ಮಾಡೀನ್ರಿ, ಇನ್ನೊಂದು ಕೆಂಪು ಚಟ್ನಿ ಕೂಡ ಮಾಡ್ಕೊಂಡೇನಿ ನೋಡ್ರಿ. 2 ಚಟ್ನಿ ಬಹಳ ಅಂದ್ರೆ ಬಹಳ ಈಜಿ ಅದಾವ್ರಿ, ಮತ್ತೆ ಅಷ್ಟು ಟೇಸ್ಟಿ ಕೂಡ ಅದಾವ್ ನೋಡ್ರಿ. ಬರೀ ತಡ ಮಾಡ್ಲಾರ್ದೆ ಹೈ ಪ್ರೋಟೀನ್ ದೋಸೆ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುವಂತ್ರಿ. ನಿಮ್ಗೆ ವಿಡಿಯೋ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಮತ್ತೆ ತಡರಿ ಬರ್ರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡುವಂತ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ಹೆಸರು ಕಾಳನ್ನ ರಾತ್ರಿನೇ ನೆನ್ಸಿಟ್ಕೊಂಡೇನ್ರಿ. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ತೀವಿ ಅಂದ್ರೆ ನೈಟ್ ನೆನ್ಸಿಟ್ಕೋಬೇಕ್ರಿ. ಇಲ್ಲ ನಾವು ಬೆಳಗ್ಗೆ ಮಾಡ್ತಿದ್ದೀವಿ ಅಂದ್ರೆ ರಾತ್ರಿ ನೆನ್ಸ್ಕೋಬೇಕ್ರಿ. ರಾತ್ರಿ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ನೆನ್ಸ್ಕೋಬೇಕು ನೋಡ್ರಿ. ಇವಾಗ ಇವು ಎಲ್ಲ ನೆಂದವ್ರಿ ಹೆಸರು ಬೇಳೆ. ಇದನ್ನ ಸ್ವಚ್ಛಗೆ ತೊಳೆದು ನೀರ್ ತೆಗೆದು ಇವಾಗ ಇದನ್ನ ಮಿಕ್ಸಿ ಜಾರಿ ಒಳಗ ಹಾಕೊಳ್ಳುವಂತ್ರಿ. ಅದೇ ರೀತಿ ಒಂಚೂರು ಶುಂಠಿ ಹಾಕೊಳತ್ತೀನ್ರಿ, ಹಸಿ ಶುಂಠಿ. ನೆಕ್ಸ್ಟ್ 1-2 ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡಿನಿ ನೋಡ್ರಿ. ಇವಾಗ ಒಂದು ½ ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಕೂಡ ಹಾಕೊಳತ್ತೀನ್ರಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ. ಮತ್ತೆ ಒಂಚೂರು ನೀರ್ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನಾವು ನಾರ್ಮಲ್ ಆಗಿ ದೋಸೆ ಹಿಟ್ಟು ರುಬ್ತೇವಲ್ರಿ, ಅದೇ ರೀತಿನೇ ರುಬ್ಕೋಬೇಕು ನೋಡ್ರಿ. ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನ ರುಬ್ಕೋಬೇಕು ನೋಡ್ರಿ. ಈ ತರ ಇರ್ಬೇಕ್ರಿ ಹಿಟ್ಟು ಅನ್ನೋದು, ಈ ರೀತಿ ರುಬ್ಕೋಬೇಕು ನೋಡ್ರಿ. ನಾವು ಇವಾಗ ರುಬ್ಬಿರುವಂತ ಮಿಶ್ರಣನ ಒಂದ್ ಬೌಲ್ದಾಗ ಹಾಕೊಳತ್ತೀನಿ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ನಾನು ಸ್ವಲ್ಪ ನೀರ್ ಹಾಕೊಂಡೇನ್ರಿ ಮಿಕ್ಸಿ ಜಾರಿ ಒಳಗ, ಅದು ಕೂಡ ಹಾಕೊಂಡೇನ್ರಿ. ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳುವಂತ್ರಿ. ನೋಡಾತಿರಲ್ರಿ, ಹಿಟ್ ಅನ್ನೋದು ಈ ರೀತಿ ಇರ್ಬೇಕ್ ನೋಡ್ರಿ. ಜಾಸ್ತಿ ತಳುನು ಇಲ್ರಿ, ಜಾಸ್ತಿ ಗಟ್ಟಿನೂ ಇಲ್ರಿ, ಮೀಡಿಯಂ ಆಗಿ ಇರ್ಬೇಕ್ರಿ. ಇದಕ್ಕೇನು ಇನ್ನು ಸೋಡಾ ಮೊಸರು ಏನು ಹಾಕೋದಿಲ್ಲ ನೋಡ್ರಿ. ಜಸ್ಟ್ 1 ಕಪ್ ಹೆಸರು ಬೇಳೆ ಅಂದ್ರ ಹೆಲ್ದಿ ಆಗಿರುವಂತ ದೋಸೆ ಮಾಡ್ಕೋಬಹುದು ನೋಡ್ರಿ. ಇಲ್ಲಿ ನೋಡ್ರಿ, ತವಾ ಕೂಡ ಕಾದೈತ್ರಿ. ತವಾಕ್ ಒಂಚೂರು ನೀರ್ ಚಿಮ್ಸ್ಕಿ ಈ ತರ ಟಿಶ್ಯೂಲೆ ಒರೆಸ್ಕೊಳ್ಳುವಂತ್ರಿ. ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ನಾವು ದೋಸೆ ಹಾಕೊಳ್ಳುವಂತ್ರಿ. ನೀವು ಬೇಕಂದ್ರ ಸೆಟ್ ದೋಸೆ ಕೂಡ ಹಾಕೋಬಹುದ್ರಿ, ಇಲ್ಲ ಕ್ರಿಸ್ಪಿ ಆಗಿರುವಂತ ದೋಸೆ ಕೂಡ ಹಾಕೋಬಹುದ್ರಿ. ಇಲ್ಲಿ ನೋಡ್ರಿ, ನಾವು ನಿಧಾನವಾಗಿ ಇದನ್ನ ತೆಳುವಾಗಿ ಈಗ ತವದ ಮೇಲೆ ಈ ತರ ಹರಡ್ಬೇಕು ನೋಡ್ರಿ. ನಿಮ್ಗೆ ಸಾಫ್ಟ್ ದೋಸೆ ಬೇಕಾಗಿತ್ತಂದ್ರ ನೀವು ಸ್ವಲ್ಪ ದಪ್ಪ ಹಾಕೊಂಡ್ರಂದ್ರ ಸಾಫ್ಟ್ ಆಗಿ ಬರ್ತೈತ್ರಿ. ಇವಾಗ ನೋಡ್ರಿ, ದೋಸೆ ಮೇಲೆ ನಾ ಸಣ್ಣದಾಗಿ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಳತ್ತೀನ್ರಿ. ಅದೇ ರೀತಿ ತುರ್ದಿರುವಂತ ಕ್ಯಾರೆಟ್ ಕೂಡ ಹಾಕೊಳತ್ತೀನಿ ನೋಡ್ರಿ. ನೀವು ಬೇಕಂದ್ರ ಸ್ವಲ್ಪ ಪನೀರ್ ಕೂಡ ಹಾಕೋಬಹುದ್ರಿ, ಅಥವಾ ಚೀಸ್ ಕೂಡ ಹಾಕೋಬಹುದ್ರಿ. ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಳತ್ತೀನ್ರಿ. ಜಸ್ಟ್ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳತ್ತೀನ್ರಿ. ಇದನ್ನ ಸ್ವಲ್ಪ ಈ ತರ ಪ್ರೆಸ್ ಮಾಡಿದ್ರ ಕ್ಯಾರೆಟ್ ಅದೇ ರೀತಿ ಉಳ್ಳಾಗಡ್ಡಿ ಚಂದಾಗಿ ಅಂಟ್ಕೋತಾವ್ರಿ. ನಾವು ತಿರು ಹಾಕತ್ನಾಗ ಅವು ಯಾವ ಕೂಡ ಓಪನ್ ಆಗಲ್ರಿ, ಅಂದ್ರ ಬೀಳಂಗಿಲ್ರಿ. ಇವಾಗ ಇದನ್ನ 2 ಸೈಡ್ ಚಂದಾಗೆ ಬೇಯಿಸ್ಕೊಳ್ಳುವಂತ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಸೂಪರ್ ಆಗಿ ಬಂದೈತೆ ಅಂತ ಹೇಳಿ. ನೀವ್ ಒಂದ್ ಸೈಡ್ ಬೇಯಿಸ್ಕೊಂಡ್ರಂದ್ರ ಸಾಫ್ಟ್ ಆಗ್ತೈತ್ರಿ, 2 ಸೈಡ್ ಬೇಯಿಸ್ಕೊಂಡ್ರಂದ್ರ ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತೈತಿ ನೋಡ್ರಿ ದೋಸೆ. ನೋಡಿದ್ರಲ್ರಿ ಎಷ್ಟು ಈಜಿಯಾಗಿ, ಎಷ್ಟು ಹೆಲ್ದಿ ಆಗಿರುವಂತ ಬ್ರೇಕ್ಫಾಸ್ಟ್ ಕೇವಲ 5 ನಿಮಿಷದಾಗ ಮಾಡ್ಕೊಂಡೇವ್ ಅಂತ ಹೇಳಿ. ಸೂಪರ್ ಆಗಿರುವಂತ ಹೈ ಪ್ರೋಟೀನ್ ದೋಸೆ ರೆಡಿ ಐತ್ ನೋಡ್ರಿ. ಈ ದೋಸೆ ಕಾಂಬಿನೇಷನ್ ಆಗಿ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿನ್ರಿ. ಅದೇ ರೀತಿ ಕೆಂಪು ಚಟ್ನಿ ಕೂಡ ಮಾಡ್ಕೊಂಡೀನಿ ನೋಡ್ರಿ. ನಿಮ್ಗೆ ಯಾವ ಚಟ್ನಿ ಇಷ್ಟ ಆ ಚಟ್ನಿ ನೀವು ಮಾಡ್ಕೋಬಹುದು ನೋಡ್ರಿ. ಇದೇ ಮಾಡ್ಬೇಕಂತ ಏನಿಲ್ರಿ, ನಿಮ್ಗೆ ಇಷ್ಟವಾದ ಚಟ್ನಿ ನೀವು ಮಾಡ್ಕೋಬಹುದ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಈ ರೆಸಿಪಿ ಇಷ್ಟ ಆಯ್ತಂದ್ರ ನೀವು ಕೂಡ ಮನೆಯೊಳಗ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ. ಯಾಕಂದ್ರ ಹೆಲ್ದಿ ಕೂಡ ಐತ್ರಿ. ಇದ್ರಾಗ ಏನೋ ಸೋಡಾ ಏನು ಹಾಕ್ಲಾರ್ದೇನೆ ಹೆಲ್ದಿ ಆಗಿರೋಂತ ದೋಸೆ ಐತ್ ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನ್ರಿ. ಅಲ್ಲಿವರೆಗೂ ಬಾಯ್.